ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ನಲ್ಲಿ ಹಿಸ್ಟ್ರಿ ಟೇಕಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿರುವಂತಹ ಎಷ್ಟೊಂದು ವಿಷಯಗಳು ಈ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ಗೆ ಏನು ಕಾರಣ ಅನ್ನೋದನ್ನು ನಮಗೆ ಹೇಳುತ್ತೆ. ಮೊದಲನೇದಾಗಿ ಎಷ್ಟನೇ ತಿಂಗಳಲ್ಲಿ ನಿಮಗೆ ಅಬಾರ್ಷನ್ ಆಯಿತು ಅಂದರೆ ಲೆಸ್ ದ್ಯಾನ್ 6 ವೀಕ್ಸಾ, 6 to 12 ವೀಕ್ಸಾ, ಇಲ್ಲ ಮೋರ್ ದ್ಯಾನ್ 12 ವೀಕ್ಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಲಾಸ್ ಆಯಿತಾ ಅಂತ. ಅದರ ಜೊತೆಗೆ ನೀವು ಆವಾಗ ಇರೋವಂಥ ಸ್ಕ್ಯಾನ್ ರಿಪೋರ್ಟ್ಸ್ನ ತೊಗೊಂಡು ಬರೋದು ಬಹಳ ಅತ್ಯಗತ್ಯ ಆಗುತ್ತೆ. ಅದರೊಳಗಡೆ ಬರೀ ಪ್ರೆಗ್ನೆನ್ಸಿ ಸ್ಯಾಕ್ ಫಾರ್ಮ್ ಆಗಿದೆಯಾ ಅಥವಾ ಮಗು ಪಾರ್ಟ್ಸ್ ಕೂಡ ಬಂದಿದೆಯಾ, ಇದೆಲ್ಲ ಕೂಡ ನಮಗೆ ನಿಮ್ಮ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ಗೆ ಏನು ಕಾರಣ ಇರ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಆದ್ದರಿಂದ ನೀವೇನಾದರೂ ಡಾಕ್ಟರ್ ಹತ್ರ ಹೋಗ್ತಿದ್ರೆ ನಿಮ್ಮ ಎಲ್ಲ ಬ್ಲಡ್ ಟೆಸ್ಟ್ ರಿಪೋರ್ಟ್ ಹಾಗೂ ಸ್ಕ್ಯಾನ್ ರಿಪೋರ್ಟ್ಗಳನ್ನು ತೊಗೊಂಡು ಹೋಗೋದನ್ನು ಮರಿಬೇಡಿ.